ಬದುಕವನಿ ಕಣವ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬೆಳಿಗ್ಗೆ ಒಂದು ಪ್ರೋಮೋ ಬಿಟ್ಟಿದ್ರು, ಈಗ ಬಾಲ್ಗಳನ್ನ ಕಲೆಕ್ಟ್ ಮಾಡಬೇಕಾಗಿರುತ್ತೆ. ಇದು ಲಾಸ್ಟ್ ಅಂದ್ರೆ ಕ್ಯಾಪ್ಟನ್ಸಿ ರೇಸ್ಗೆ ಹೋಗ್ಬೇಕು ಅಂತಂದ್ರೆ ಇದೊಂದು ಲಾಸ್ಟ್ ಟಾಸ್ಕ್ ಕೂಡ ಇಲ್ಲಿ ಆಗಿತ್ತು. ಮತ್ತೆ ಇಲ್ಲಿ ಈ ಒಂದು ಜೋಡಿ ಗಿಲ್ಲಿಯವರು ಮತ್ತೆ ಕಾವ್ಯ ಅವರು ಈ ಒಂದು ಗೇಮ್ ಅಲ್ಲಿ ಸೋತಿದ್ದಾರೆ. ಮೇನ್ ರೀಸನ್ ಏನಪ್ಪಾ ಅಂತಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಆ ಬಾಲ್ಗಳು ಏನಿತ್ತು ಇಲ್ಲಿ ಕೋಲಿನ ಒಂದು ಸಹಾಯದಿಂದ ಬಾಲ್ನ ಎತ್ಕೊಂಡೋಗ್ಬಿಟ್ಟು ಹಾಕ್ಬೇಕಾಗಿರುತ್ತೆ. ಇಲ್ಲಿ ಎಲ್ಲರೂ ಕೂಡ ಒಂದೇ ಬಾಲ್ನಿಂದ ಬೀಳಿಲ್ಲ. ಇಲ್ಲಿ ಗಿಲ್ಲಿಯವರು ಕಾವ್ಯ ಅವರು ಒಂದೇ ಬಾಲ್ನ ಹಿಡ್ಕೊಂಡು ಒಂದು ಪುಟಾಣಿ ಬಾಲ್, ವೈಟ್ ಕಲರ್ ಬಾಲ್ ಇದೆ, ಆಲ್ಮೋಸ್ಟ್ ಪ್ರೋಮೋದಲ್ಲಿ ಅಬ್ಸರ್ವ್ ಮಾಡಿರ್ತೀರಾ. ಒಂದು ವೈಟ್ ಬಾಲ್ ಇಂದಾನೆ ಇಲ್ಲಿ ಬಿದ್ರು. ಸ್ವಲ್ಪ ಇಲ್ಲಿ ದೊಡ್ಡ ದೊಡ್ಡ ಬಾಲ್ಗಳನ್ನು ಕೂಡ ಎತ್ಕೊಂಡೋಗಿ ಹಾಕಿದ್ರೆ, ಅಂದ್ರೆ ವೈಟ್ ಬಾಲು, ಯೆಲ್ಲೋ ಬಾಲು ಮತ್ತೆ ಇಲ್ಲಿ ಬ್ಲಾಕ್ ಕಲರ್ ಏನಿತ್ತು ಅದಕ್ಕೆ ಇಲ್ಲಿ ಪಾಯಿಂಟ್ಸ್ಗಳಿದೆ. 25, 50, 100 ಈ ರೀತಿ ಪಾಯಿಂಟ್ಸ್ಗಳಿದೆ. ಅಂದ್ರೆ ಕಲರ್ ಇದೆಯಲ್ಲ ಆ ಒಂದು ಕಲರ್ಗೆ ಸ್ವಲ್ಪ ಇಲ್ಲಿ ಸೈಜ್ ಚಿಕ್ಕದಾದಷ್ಟು ಬಾಲ್ಗಳಿಗೆ ಪಾಯಿಂಟ್ಸ್ಗಳು ಜಾಸ್ತಿ ಇತ್ತು. ಆ ವೈಟ್ ಬಾಲ್ಗೆ 200 ಪಾಯಿಂಟ್ ಅಂತೆ. ಅಂದ್ರೆ ಇಲ್ಲಿ 5 ಬಾಲ್ ಹಾಕೋ ಜಾಗದಲ್ಲಿ 1 ಬಾಲ್ ಹಾಕಿದ್ರೆ ಇಲ್ಲಿ 200 ಪಾಯಿಂಟ್ಸ್ ಬರುತ್ತಲ್ವಾ ಅಂತ ಲೆಕ್ಕ ಹಾಕಿದ್ರು. ಆದ್ರೆ ಗಿಲ್ಲಿಯವರು ಮತ್ತೆ ಕಾವ್ಯವರು ಮಾಡಿದ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ ಫಸ್ಟ್ ಇಲ್ಲಿ ಗಿಲ್ಲಿಯವರು ಹೇಳಿದ್ರಂತೆ ಇಲ್ಲ ವೈಟ್ ಕಲರ್ ಬಾಲು ಮತ್ತೆ ಇಲ್ಲಿ ಬ್ಲಾಕ್ ಕಲರ್ ಹಾಕ್ಬಿಡೋಣ, 50-100 ಪಾಯಿಂಟ್ಸ್ ಯಾವ್ದಾದ್ರು ಸಿಕ್ಲಿ ಅಂತ ಅಂದ್ಬಿಟ್ಟು. ಕಾವ್ಯವ್ರು ಏನ್ ಹೇಳಿದ್ರಂತೆ ಗ್ರಿಪ್ ಸಿಗೋವರೆಗೂ ಕಷ್ಟ ಆಗುತ್ತೆ, ಗ್ರಿಪ್ ಸಿಕ್ತು ಅಂತಂದ್ರೆ ಈಸಿ ಆಗುತ್ತಲ್ವಾ ಅಂತ ಅಂದ್ಬಿಟ್ಟು ಆ ಒಂದು ವೈಟ್ ಬಾಲ್ ಇಂದ ಬಿದ್ರು. ಈಗ ಅಲ್ಲಿ ಬಿದ್ದಿದ್ದಕ್ಕೇನೆ ಇಲ್ಲಿ ಈ ರೀತಿ ಕ್ಯಾಪ್ಟನ್ಸಿ ರೇಸ್ ಇಂದನೂ ಕೂಡ ಹೊರಗಡೆ ಬಿದ್ದಿದ್ದಾರೆ. ಮೇನ್ ಮಿಸ್ಟೇಕ್ ಆಗಿದೆ ಇಲ್ಲಿ. ಆ ಒಂದು 200 ಪಾಯಿಂಟ್ ಸಿಕ್ಕುತ್ತೆ ವೈಟ್ ಕಲರ್ ಬಾಲ್ ಹಾಕಿದ್ರೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿದ್ರಂತೆ. ಫಸ್ಟ್ ಇಲ್ಲಿ ಗಿಲ್ಲಿಯವ್ರು ಹೇಳಿದ್ರಂತೆ ಯಾವ ಬಾಲ್ ಸಿಗುತ್ತೆ ತಗೊಂಡೋಗಿ ಇಲ್ಲಿ ಹಾಕೋಣ, ವೈಟ್ ಆಗ್ಲಿ ಇಲ್ಲ ಅಂತಂದ್ರೆ ಯೆಲ್ಲೋ ಕಲರ್ ಆಗ್ಲಿ ಆ ರೀತಿ ಹಾಕ್ಬಿಡೋಣ ಅಂತ ಹೇಳಿದ್ರಂತೆ. ಆದ್ರೆ ಕಾವ್ಯ ಅವರೇ ಕೇಳಿಲ್ಲ. ಮೇನ್ ಆಗಿ ಇವಾಗ ಅವ್ರದ್ದು ಕೂಡ ಮಿಸ್ಟೇಕ್ ಇದೆ. ಹೌದು ಗ್ರಿಪ್ ಸಿಗ್ಲಿಲ್ಲ, ಆ ಒಂದು ಚಿಕ್ಕ ಬಾಲು ಗ್ರಿಪ್ ಸಿಗೋದು ಸಿಕ್ಕಾಪಟ್ಟೆ ಕಷ್ಟ. ಬಟ್ ದೊಡ್ಡ ದೊಡ್ಡ ಬಾಲ್ಗಳನ್ನ ಇನ್ನು ಮಿಕ್ಕಿರೋ ಜೋಡಿಗಳನ್ನ ನೀವು ಅಬ್ಸರ್ವ್ ಮಾಡಬಹುದು. ಅಶ್ವಿನಿ ಅವ್ರು ಇರ್ಬೋದು, ಮತ್ತೆ ರಘು ಅವ್ರು ಇರ್ಬೋದು, ಮತ್ತೆ ಚೈತ್ರ ಕುಂದಾಪುರ ಅವ್ರು ಇರ್ಬೋದು, ಮತ್ತೆ ಇಲ್ಲಿ ಅಭಿ ಅವ್ರು ಇರ್ಬೋದು, ಮತ್ತೆ ಮಾಳು ಅವರು, ರಕ್ಷಿತ್ ಅವರು ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿ ಇಲ್ಲಿ ಆಡಿದ್ರು. ಅದರಲ್ಲೂ ಕೂಡ ಮಾಳು ಅವರು ಮತ್ತೆ ಇಲ್ಲಿ ರಕ್ಷಿತ್ ಅವರು ಸಖತ್ತಾಗಿ ಆಟ ಆಡಿದ್ರು ಅಂತ ಹೇಳ್ಬೋದು. ಸಖತ್ ಎಕ್ಸಲೆಂಟ್ ಇಲ್ಲಿ ಎನರ್ಜಿ ಅಂತಾನೆ ಹೇಳಬೇಕು. ಅಷ್ಟು ಫಾಸ್ಟ್ ಆಗಿ ಇಲ್ಲಿ ತಗೊಂಡ್ಬರ್ತಿದ್ರು. ಯಾಕಂದ್ರೆ 2 ಕೋಲ್ಗಳು ಇಲ್ಲಿ ಸ್ವಲ್ಪ ಪ್ರೋಮೋದಲ್ಲೂ ಕೂಡ ಇಲ್ಲಿ ಜಗಳ ಆಗಿರೋದೆಲ್ಲ ಇಲ್ಲಿ ತೋರಿಸಿದ್ರು. ಅಂದ್ರೆ ಕೋಲ್ನ ಇಲ್ಲಿ ಮುಟ್ಟಬಾರ್ದಿತ್ತಂತೆ. ರೂಲ್ಸ್ ಬ್ರೇಕ್ ಮಾಡಿದ್ರ ಅಂತ ಬಿಟ್ಟು ಪ್ರೋಮೋದಲ್ಲೇ ಇಲ್ಲಿ ಕೇಳಿದ್ರು. ಹೌದು ರೂಲ್ಸ್ ಬ್ರೇಕ್ ಮಾಡಿದ್ರು. ಅಂದ್ರೆ ಇಲ್ಲಿ ಮಾಳುವವ್ರ ಕೋಲ್ನ ಇಲ್ಲಿ ರಕ್ಷಿತ್ ಅವರು ಮುಟ್ಟಬಾರ್ದಂತ ರೂಲ್ಸ್ ಬುಕ್ ಅಲ್ಲೇ ಇದೆ. ಆದ್ರೆ ಇಲ್ಲಿ ರಕ್ಷಿತ್ ಅವರು ಮರ್ತು ಬಿಟ್ಟು ಮುಟ್ಟಿದ್ರಂತೆ. ಅದಕ್ಕೆ ಇಲ್ಲಿ ಧ್ರುವಂತ್ ಅವರು ಪಾಸ್ ಅಂತ ಹೇಳಿಕೆ ಸ್ವಲ್ಪ ಅವ್ರಿಗೆ ಸಿಟ್ಟು ಬಂದ್ಬಿಟ್ಟು ಅಂದ್ರೆ ನೀರಲ್ಲಿ ಸ್ವಿಮ್ಮಿಂಗ್ ಪೂಲ್ಗೆ ಕೋಲ್ನ ತಗೊಂಡು ಜೋರಾಗಿ ಹೊಡೆದ್ರಂತೆ. ಅದೇ ಜಾಗದಲ್ಲಿ ಇಲ್ಲಿ ಆಮೇಲೆ ಆಟ ಎಲ್ಲ ಮುಗಿದ್ಮೇಲೆ ಹೇಳ್ತಾರೆ ಧನುಷ್ ಅವರು, ಅದೇ ಜಾಗದಲ್ಲಿ ಇಲ್ಲಿ ಏನಾದ್ರು ಚೈತ್ರ ಅವ್ರು ಇದ್ದಿದ್ರೆ ನಿನ್ ಕತೆನೇ ಬೇರೆ ಆಗಿರೋದು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ನನ್ ಮೇಲೆ ನೀನು ಈ ರೀತಿ ಏನಾದ್ರು ರೇಗಾಡಿದ್ರೆ ಅದ್ರ ಕತೆನೇ ಬೇರೆ ಮಾಡ್ಬಿಡ್ತಿದೆ ಅಂತ ಅಂದ್ಬಿಟ್ಟು ಚೈತ್ರ ಕೂಡ ಇಲ್ಲಿ ಹೇಳಿದ್ರು. ಸದ್ಯಕ್ಕೆ ಧ್ರುವಂತ್ ಅವ್ರು ಏನು ಅಷ್ಟೊಂದು ಓವರ್ ಆಗಿ ರಿಯಾಕ್ಟ್ ಮಾಡಿಲ್ಲ. ಇಲ್ಲಿ ಸ್ವಲ್ಪ ಕೋಪ ಮಾಡ್ಕೊಂಡಿದ್ದಾರೆ ಅಷ್ಟೇ ರಕ್ಷಿತಾ ಅವರು. ಏನಕ್ಕೆ ಅಂತಂದ್ರೆ ಫೌಲ್ ಆಯ್ತಲ್ಲ, ಪಾಸ್ ಅಂತ ಹೇಳಿದಕ್ಕೆ ಇಲ್ಲಿ ಕೋಪ ಬಂದಿದೆ ಅವ್ರಿಗೂ ಕೂಡ, ಏನು ಮಾಡೋಕ್ಕಾಗಲ್ಲ. ಬಟ್ ಈ ಒಂದು ಗೇಮ್ ಅಲ್ಲಿ ಕಾವ್ಯ ಅವರು ಮತ್ತೆ ಇಲ್ಲಿ ಗಿಲ್ಲಿ ಅವರು ಹೊರಗಡೆ ಬಂದಿರೋಕ್ಕೆ ಮೇನ್ ರೀಸನ್ ಇಲ್ಲಿ ಕಾವ್ಯ ಅವರು ಅದೊಂದು ಐಡಿಯಾ ಏನ್ ಕೊಟ್ರು, ಆ ಒಂದು ಚಿಕ್ಕ ಬಾಲು ತಗೊಳ್ಳೋಣ ಮತ್ತೆ ಇಲ್ಲಿ ಗ್ರಿಪ್ ಸಿಕ್ತು ಅಂತಂದ್ರೆ ತುಂಬಾನೇ ಈಸಿ ಆಗುತ್ತೆ ಅಂತ ಇಲ್ಲಿ ಹೇಳಿದ್ರು. ಯಾಕಂದ್ರೆ ಯಾವ್ದನ್ನು ಕೂಡ ಆಲ್ಮೋಸ್ಟ್ ಆಗಿ ಅವ್ರ ಮೈಂಡ್ ಏನಪ್ಪಾ ಇತ್ತು ಅಂತಂದ್ರೆ ಇಲ್ಲಿ ರಾಶಿಕ್ ಅವರು ಮತ್ತೆ ಕಾವ್ಯ ಅವರು ಸೇಮ್ ಇದೇ ತರ ಒಂದು ಬ್ಯಾಲೆನ್ಸಿಂಗ್ ಆಡ್ಬೇಕಾಗಿರುತ್ತೆ ಆ ಒಂದು ಗೇಮ್ ಅಲ್ಲಿ. ಆ ಟೈಮಲ್ಲಿ ಇಲ್ಲಿ ಇವರು ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿರ್ಬೇಕಾದ್ರೆ ಇವ್ರ ಟೀಮಲ್ಲೇ ರಾಶಿಕ್ ಅವರು ಕೂಡ ಇಲ್ಲಿ ಆಡ್ತಾ ಇದ್ರಲ್ಲ. ಆ ಒಂದು ಗೇಮ್ ಅಲ್ಲಿ ಕಾವ್ಯ ಅವರು ಈ ತರ ಬ್ಯಾಲೆನ್ಸಿಂಗ್ ಮಾಡ್ಬೇಕಾದ್ರೆ ರಾಶಿಕ್ ಅವ್ರ ಜೊತೆ ತುಂಬಾ ಚೆನ್ನಾಗಿ ಆಡಿದ್ರು. ಯಾಕಂತಂದ್ರೆ ಅದು ಸ್ವಲ್ಪ ಅಗಲವಾಗಿತ್ತು ಕೋಲು. ಬಟ್ ಇದೇನಂತಂದ್ರೆ ಉದ್ದಕ್ಕಿದೆ, ಬಟ್ ಇಲ್ಲಿ ಚಿಕ್ಕ ಬಾಲ್ ಇದು, ಅದು ಇಲ್ಲಿ ವುಡನ್ ಇತ್ತು, ಇಲ್ಲಿ ಬೌಲ್ ಇದೆಲ್ಲ ಸಿಕ್ಕಾಪಟ್ಟೆ ಲಾಟ್ ಆಫ್ ಡಿಫ್ರೆನ್ಸ್. ಅದನ್ನೇ ಇಲ್ಲಿ ಗಿಲ್ಲಿ ಅವರು ಕೂಡ ಇಲ್ಲಿ ಹೇಳಿದ್ರು. ಹೌದು ನೀನು ರಾಶಿಕ್ ಅವ್ರ ಜೊತೆ ಇಲ್ಲಿ ಆಡಿದ್ದೆ, ಆದ್ರೆ ಇದು ಚಿಕ್ಕ ಬಾಲ್ ಇತ್ತು, ಅದ್ರಲ್ಲಿ ಸ್ವಲ್ಪ ದೊಡ್ಡದಾಗಿತ್ತು ಬ್ಯಾಲೆನ್ಸಿಂಗ್ ಮಾಡ್ಬೇಕಾದ್ರೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಕೊನೆಗೆ ಇಬ್ರು ಕೂಡ ಬೇಜಾರು ಮಾಡ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಸಿಕ್ಕಾಪಟ್ಟೆ ರೇಗಿಸ್ತಿರೋದು ಯಾರಪ್ಪ ಅಂತಂದ್ರೆ ಚೈತ್ರ ಅವರು ರೇಗಿಸ್ರು, ಮತ್ತೆ ಅಶ್ವಿನಿ ಅವರು ಕೂಡ ಇಲ್ಲಿ ರೇಗಿಸ್ರು. ಅಭಿ ಅವರು ಕೂಡ ಅಷ್ಟೇ, ಗಿಲ್ಲಿ ಎಷ್ಟು ಬಾಲ್ ಹಾಕದಪ್ಪ, ಗಿಲ್ಲಕ್ಕು ಕಾಲಿಗೆಜ್ಜೆ ಗಲ್ಲಕ್ಕು ಅಂತ ಅಂದ್ಬಿಟ್ಟು ಇಲ್ಲಿ ಎಲ್ಲ ಸಿಕ್ಕಾಪಟ್ಟೆ ರೇಗಿಸ್ರು ಗಿಲ್ಲಿ ಅವ್ರಿಗೆ. ಅದರಲ್ಲೂ ಕೂಡ ಅವ್ರು ಬೇಜಾರು ಮಾಡ್ಕೊಂಡಿದ್ದೇನೆ ಅಂತಂದ್ರೆ ಇಲ್ಲಿ ಗೇಮ್ ಎಲ್ಲ ಮುಗಿದ್ಮೇಲೆ ಕೂತಿರ್ತಾರೆ. ಅಲ್ಲೇ ಕಾವ್ಯ ಅವರು ಗಿಲ್ಲಿ ಅವರು ಇಲ್ಲಿ ಬೇಜಾರು ಆಗೇ ಆಗುತ್ತೆ ಎಂಥವ್ರಿಗೆ ಆದ್ರೂ ಕೂಡ. ಬಟ್ ಕಷ್ಟಪಟ್ಟರು, ಬಟ್ ಅದು ವರ್ಕ್ ಆಗ್ಲಿಲ್ವಲ್ಲ. ಅದಕ್ಕೆ ಹೇಳೋದು ಸ್ಟ್ರಾಟಜಿ ಬೇಡದೇ ಇರೋ ಜಾಗದಲ್ಲಿ ಯೂಸ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಸಿಕ್ಕಿರೋ ಬಾಲ್ಗಳನ್ನ ತಗೊಂಡೋಗಿ ಹಾಕಿದ್ದಿದ್ರೆ ಸ್ವಲ್ಪ ಇಲ್ಲಿ ಪಾಯಿಂಟ್ಸ್ಗಳಾದ್ರೂ ಬರ್ದು. ಎಲ್ಲರಕ್ಕಿಂತ ಇಲ್ಲಿ ತುಂಬಾ ಕಮ್ಮಿ ಬಾಲ್ ಹಾಕಿದ್ದೆ ಇವರು. ದೊಡ್ಡ ಬಾಲ್ಗಳನ್ನ ಇವರು ಟಚ್ಚೇ ಮಾಡಲಿಲ್ಲ ಜಾಸ್ತಿ. ಆಲ್ಮೋಸ್ಟ್ ಆಗಿ ಇಲ್ಲಿ ಮಾಡುವವರು ಮತ್ತೆ ಇಲ್ಲಿ ರಕ್ಷಿತ್ ಅವರು ದೊಡ್ಡ ಬಾಲ್ ಸಿಕ್ಕಿದ ತಕ್ಷಣ ಗ್ರಿಪ್ ಆಗಿದ ತಕ್ಷಣ ತಗೊಂಡೋಗಿ ಹಾಕ್ತಿದ್ರು. ಆದ್ರೆ ಇವರು ಅದೊಂದೇ ಒಂದು ಬಾಲ್ ಇಂದ ಬಿದ್ದಿದ್ದಕ್ಕೆ ಅದಕ್ಕೆ ಇಲ್ಲಿ ಗೇಮ್ನು ಕೂಡ ಇಲ್ಲಿ ಸೋತಿದ್ದಾರೆ. ಆಲ್ಮೋಸ್ಟ್ ಅಬ್ಸರ್ವ್ ಮಾಡೋದಾದ್ರೆ ಇಲ್ಲಿ ಮಾಳುವವ್ರಿಗೆ, ರಕ್ಷಿತ್ ಅವ್ರಿಗೆ, ಮತ್ತೆ ಅಭಿ ಅವ್ರಿಗೆ, ಮತ್ತೆ ಇಲ್ಲಿ ಚೈತ್ರ ಕುಂದಾಪುರ ಅವ್ರಿಗೆ ಎಲ್ಲಾ ಜೋಡಿಗಳಿಗೂ ಕೂಡ ಎಲ್ಲರೂ ಕೂಡ ಎನ್ಕರೇಜ್ ಮಾಡ್ತಿದ್ರು. ಆದ್ರೆ ಇಲ್ಲಿ ತುಂಬಾನೇ ಖುಷಿ ಪಡ್ತಿದ್ದಿದ್ದು ಯಾರಪ್ಪ ಅಂತಂದ್ರೆ ಇಲ್ಲಿ ಗಿಲ್ಲಿ ಅವರು, ಕಾವ್ಯ ಅವರು ಬಾಲ್ನ ತಗೊಂಡು ಹಾಕ್ಲಿಲ್ಲ. ಇಲ್ಲಿ ಸೂರಜ್ ಅವರು ಮತ್ತಿಲ್ಲಿ
ರಾಶಿಕ್ ಅವರು ಸಿಕ್ಕಾಪಟ್ಟೆ ಖುಷಿ ಪಡ್ತಿದ್ರು, ಒಬ್ರು ನೋಡ್ಕೊಂಡ್ಬಿಟ್ಟು ನಗಾಡ್ತಾ ಇದ್ರು. ಅಂದ್ರೆ ಅವರಿಬ್ರು ಕೂಡ ಇಲ್ಲಿ ಕಾವ್ಯ ಅವರು ಗಿಲ್ಲಿಯವರು ಹಾಕ್ಲಿಲ್ವಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ಇಲ್ಲಿ ನಗಾಡ್ತಾ ಇದ್ರು. ಅದರಲ್ಲೂ ಕೂಡ ಮುಖದಲ್ಲಿ ಸಿಕ್ಕಾಪಟ್ಟೆ ಸಂತೋಷ. ಅವರು ಕೂಡ ಗೇಮಿಂದ ಹೊರಗಡೆ ಇದ್ದಾರೆ, ಈಗ ಇವ್ರು ಕೂಡ ಗೇಮಿಂದ ಹೊರಗಡೆ ಬರ್ತಾ ಇದಾರೆ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಪಟ್ರು. ಏನು ಮಾಡೋಕ್ಕಾಗಲ್ಲ, ಯಾಕಂತಂದ್ರೆ ಅವರು ಕೂಡ ಹೊರಗಡೆ ಹೋಗಿದ್ರು. ಈಗ ಗಿಲ್ಲಿಯವರು ಕಾವ್ಯವರು ಕೂಡ ಹೊರಗಡೆ ಬಂದಿದ್ದಾರೆ. ಫೈನಲ್ ಗೇಮ್ ಅಲ್ಲಿ ಈಗ ಪ್ರೋಮೋ ಕೂಡ ಇಲ್ಲಿ ಬಿಟ್ಟಿದ್ರು, ಯಾರು ಗೆದ್ದಿದ್ದಾರೆ ಅಂತ ಅಂದ್ಬಿಟ್ಟು ನೋಡ್ಬೇಕಿದೆ. ಎಫರ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಆದ್ರೆ ಗಿಲ್ಲಿಯವರು ಬೇಜಾರು ಮಾಡ್ಕೊಂಡಿದ್ದು, ಸ್ಪಂದನ ಅವ್ರು ಬಂದ್ಬಿಟ್ಟು ಇಲ್ಲಿ ಕೇಳ್ತಾರೆ ಹೇಗಿದೆಯಪ್ಪ ಅಂತ ಅಂದ್ಬಿಟ್ಟು. ಏನು ಕೂಡ ಇನ್ನೂ ಆಗಿಲ್ಲ, ಇನ್ನು ಬದುಕಿದ್ದೀನಿ ಅಂತ ಕೂಡ ಇಲ್ಲಿ ಗಿಲ್ಲಿ ನಟ ಅವ್ರು ಸಮಥಿಂಗ್ ವರ್ಡ್ಸ್ ಎಲ್ಲ ಇಲ್ಲಿ ಯೂಸ್ ಮಾಡಿ ಹೇಳ್ತಾರೆ. ಸಿಕ್ಕಾಪಟ್ಟೆ ಬೇಜಾರಾಗಿದ್ದಾರೆ ಇಲ್ಲಿ, ಯಾಕಂತಂದ್ರೆ ಜೋಡಿ ಕ್ಯಾಪ್ಟನ್ ಆಗೋ ಒಂದು ಎಲ್ಲಾ ಚಾನ್ಸಸ್ಗಳು ಕೂಡ ಇಲ್ಲಿ ಇತ್ತು, ಚಾನ್ಸ್ ನ ಕಳ್ಕೊಂಡಿದ್ದಾರೆ. ಮೇನ್ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ ಆ ಒಂದು ಚಿಕ್ಕ ಬಾಲ್ ಇಂದ ಇಲ್ಲಿ ಬಿದ್ರು. ಮತ್ತೆ ಕಾವ್ಯ ಅವ್ರು ಕೂಡ ಇಲ್ಲಿ ಬಂದ್ಬಿಟ್ಟು ಹೇಳ್ತಾರೆ, ಇಲ್ಲ ಗಿಲ್ಲಿ ಫಸ್ಟೇ ಹೇಳಿದ್ರು ಇಲ್ಲಿ ದೊಡ್ಡ ಬಾಲ್ ನ ತಗೊಂಡೋಗಿ ಹಾಕೋಣ ಅಂತ ಅಂದ್ಬಿಟ್ಟು, ಆದ್ರೆ ನಾನೇ ಬೇಡ ಅಂತ ಹೇಳ್ದೆ, ವೈಟ್ ಕಲರ್ ಬಾಲ್ ಮೇಲೆ ಜಾಸ್ತಿ ಇಲ್ಲಿ ಫೋಕಸ್ ಮಾಡಿದೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಸ್ವಲ್ಪ ಇಲ್ಲಿ ಕಾವ್ಯ ಅವರು ಕೂಡ ಥಿಂಕ್ ಮಾಡಿದ್ರೆ ಚೆನ್ನಾಗಿರೋದು. ಆದ್ರೆ ಗಿಲ್ಲಿ ಅವರಿಗೆ ಕಾವ್ಯ ಅವ್ರಿಗೆ ತುಂಬಾ ಸಪೋರ್ಟ್ ಮಾಡಿದ್ಯಾರಪ್ಪ ಅಂತಂದ್ರೆ ರಜತ್ ಅವರು. ನೋಡಿ, ರಜತ್ ಅವರು ಮನೆಯೊಳಗಡೆ ಎಂಟ್ರಿ ಕೊಟ್ಟಾಗ ಜಾಸ್ತಿ ಬೈದಿದ್ದೆ ಇಲ್ಲಿ ಗಿಲ್ಲಿ ಅವ್ರಿಗೆ, ಆದ್ರೆ ಅವರೇ ಇಲ್ಲಿ ಅವರೊಬ್ಬರೇ ಇಲ್ಲಿ ಗಿಲ್ಲಿ ಅವ್ರಿಗೆ ಕಾವ್ಯ ಅವ್ರಿಗೆ ಎನ್ಕರೇಜ್ ಮಾಡಿದ್ರು ಅಂತಂದ್ರೆ ಮಿಕ್ಕಿದವ್ರು ಯಾರು ಕೂಡ ಇಲ್ಲಿ ಎನ್ಕರೇಜ್ ಮಾಡಲೇ ಇಲ್ಲ. ಯಾಕಂತಂದ್ರೆ ಎಲ್ರಿಗೂ ಕೂಡ ಅವ್ರವ್ರದ್ದು ಸ್ವಾರ್ಥ ಇದ್ದೇ ಇರುತ್ತಲ್ವಾ. ಇಲ್ಲಿ ರಜತ್ ಅವ್ರು ಬಂದ್ಬಿಟ್ಟು ಆ ರೀತಿ ಹಿಡ್ಕೋಬಾರ್ದು, ಈ ರೀತಿ ಹಿಡ್ಕೋಬಾರ್ದು ಅಂತ ಅಂದ್ಬಿಟ್ಟು ಗಿಲ್ಲಿ ಅವ್ರಿಗೆ ಕಾವ್ಯ ಅವ್ರಿಗೆ ಅದೇ ಈ ಒಂದು ಪೇರ್ಗೆ ಪರ್ಟಿಕ್ಯುಲರ್ ಆಗಿ ಬಂದು ಹೇಳಿದ್ದೆ ಇಲ್ಲಿ ಅವರು. ಆದ್ರೆ ಸೂರಜ್ ಅವರು ಮತ್ತೆ ರಾಶಿಕ್ ಅವರು ಇಬ್ರಿಗೂ ಕೂಡ ಸಖತ್ತಾಗಿ ಬೆಂಕಿ ಹತ್ತಿಬಿಟ್ಟಿದೆ, ಗೊತ್ತಾಗ್ತದೆ. ಮಾಳು ಅವರು ಮತ್ತೆ ಇಲ್ಲಿ ರಕ್ಷಿತ್ ಅವ್ರು ಹಾಕ್ಬೇಕಾದ್ರೆ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿದ್ರು. ಸಪೋರ್ಟ್ ಮಾಡ್ಲಿ, ಬೇಡ ಅಂತ ಹೇಳಲ್ಲ. ಬಟ್ ಆದ್ರೆ ಇಲ್ಲಿ ಇನ್ನೊಂದು ಏನ್ ಹೇಳ್ತಾರೆ ಅಂತಂದ್ರೆ, ಗಿಲ್ಲಿ ಅವರು ಕಾವ್ಯ ಅವರು ಇಲ್ಲಿ ಕೋಲ್ ಹಿಡ್ಕೋಬೇಕಾರೆ ಇಲ್ಲ ಅವ್ರ ಕೈಯಿಂದ ಇಲ್ಲಿ ಮುಟ್ತಿದ್ದಾರೆ ನೋಡು ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಹೇಳ್ತಾರೆ ಸೂರಜ್ ಅವರು ಮತ್ತೆ ಇಲ್ಲಿ ರಾಶಿಕ್ ಅವರು. ಒಟ್ಟಿನಲ್ಲಿ ಅವರು ಕೂಡ ಗೇಮಿಂದ ಈಚೆ ಇದ್ದಾರೆ. ಇವರು ಕ್ಯಾಪ್ಟನ್ ಆಗಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ. ಅಂದ್ರೆ ಸೂರಜ್ ಅವ್ರಿಗೆ ರಾಶಿಕ್ ಅವ್ರಿಗೆ ಇಲ್ಲಿ ಗೇಮಿಂದ ಹೊರಗಡೆ ಇದ್ದಾರೆ, ಅಂದ್ರೆ ಅವ್ರು ಕ್ಯಾಪ್ಟನ್ ಆಗಲ್ಲ, ಈಗ ಹೊರಗಡೆ ಇಟ್ಬಿಟ್ಟಿದ್ರು. ಈಗ ನಾವೇನಿದ್ರು ಕ್ಯಾಪ್ಟನ್ ಆಗಲ್ಲ, ಅವರು ಕೂಡ ಕ್ಯಾಪ್ಟನ್ ಆಗ್ಲೇಬಾರ್ದು ಅಂತ ಅಂದ್ಬಿಟ್ಟು ಅವ್ರ ಮನಸ್ಸಲ್ಲಿತ್ತು. ಕೊನೆಗೆ ಅದೇ ರೀತಿ ಇಲ್ಲಿ ಆಗಿದೆ. ಸೊ ವೀಕ್ಷಕರೇ, ಸದ್ಯ ಇಲ್ಲಿ ಈ ಒಂದು ಗೇಮ್ ಅಲ್ಲಿ ಮೈನಸ್ ಆಗಿದ್ದು ಒಂದು ಸ್ಟ್ರಾಟರ್ಜಿ ಯೂಸ್ ಮಾಡಕ್ ಹೋದ್ರು. ಆ ಒಂದು ಚಿಕ್ಕ ಬಾಲಿಂದ ಬಿದ್ದಿದ್ದಕ್ಕೆ ಇಲ್ಲಿ ಕಾವ್ಯ ಅವ್ರ ಮಾತು ಕಟ್ಕೊಂಡು ಸೋತ್ರು ಅಂತಾನೆ ಹೇಳ್ಬೋದು. ಅವ್ರು ಕಾವ್ಯ ಅವ್ರು ಎಲ್ಲಿ ಹೇಳಿದ್ರು ಗಿಲ್ಲಿದು ಏನು ಕೂಡ ಇಲ್ಲಿ ತಪ್ಪಿಲ್ಲ. ಏನಕ್ಕೆ ಅಂತಂದ್ರೆ ಫಸ್ಟ್ ಇಲ್ಲಿ ಆ ದೊಡ್ಡ ಬಾಲ್ ಬೇಡ, ಚಿಕ್ಕ ಬಾಲ್ ಇಂದ ಹೋಗೋಣ ಅಂತ ಹೇಳಿದ್ದೆ ಕಾವ್ಯ ಅವ್ರ ಅಂತ. ಇದನ್ನ ಅಶ್ವಿನಿ ಅವ್ರ ಹತ್ರ ಇಲ್ಲಿ ಹೇಳಿದ್ರು. ಸದ್ಯಕ್ಕೆ ಇಲ್ಲಿ ಕಾವ್ಯ ಅವರು ಮತ್ತೆ ಇಲ್ಲಿ ಗಿಲ್ಲಿ ಅವರು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ದಾರೆ. ಗಿಲ್ಲಿ ಅವರಂತೂ ಸಿಕ್ಕಾಪಟ್ಟೆ ಇಲ್ಲಿ ಬೇಜಾರು ಮಾಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ಗೇಮ್ ಏನಾಯ್ತು ಕಂಪ್ಲೀಟ್ ಆಗಿದೆ. ಇಲ್ಲಿ ಗಿಲ್ಲಿ ಅವರು ಕಾವ್ಯ ಅವರು ಇದರಿಂದ ಹೊರಗಡೆ ಬಂದಿದ್ದಾರೆ, ಅಂದ್ರೆ ಹೊರಗಡೆ ಬಿದ್ದಿದ್ದಾರೆ, ಬಂದಿಲ್ಲ. ಗೇಮ್ ಆಡಿದ್ರೆ ತುಂಬಾ ಚೆನ್ನಾಗಿರೋದು. ಬಟ್ ಎಲ್ಲರೂ ಕೂಡ ಬೇಜಾರು ಮಾಡ್ಕೊಂಡಿರ್ತಾರೆ, ಎಲ್ಲರೂ ಕೂಡ ಎಫರ್ಟ್ ಸಕ್ಕದಾಗ ಹಾಕಿದ್ರು ಅಂತಾನೆ ಹೇಳ್ಬೋದು. ಮಿಕ್ಕಿರೋ 3 ಜೋಡಿಗಳು ಕೂಡ ಇಲ್ಲಿ ಅವರೊಂದು ಬ್ಯಾಲೆನ್ಸಿಂಗ್ ಏನಿತ್ತು, ಆ ಒಂದು ಚಿಕ್ಕ ಬಾಲ್ ಏನಿತ್ತು ವೈಟ್ ಕಲರ್ ಬಾಲ್, ಅದಕ್ಕೆ ಇಲ್ಲಿ ಜಾಸ್ತಿ ಫೋಕಸ್ ಮಾಡೋದಕ್ಕೆ ಮೇನ್ ಆಗಿ ಇಲ್ಲಿ ಸೋತ್ರು ಅಂತ ಹೇಳ್ಬೋದು. ಸೊ ವೀಕ್ಷಕರೇ, ನಿಮಗೆ ಈ ಒಂದು ವಿಚಾರ ಬಗ್ಗೆ ಇಲ್ಲಿ ಏನನ್ಸುತ್ತೆ? ಈ ವಾರದ ಕ್ಯಾಪ್ಟನ್ ಯಾರಾಗಬಹುದು ಅಂತ ಅಂದ್ಬಿಟ್ಟು ನೀವು ಅನ್ಕೊಂಡಿದ್ದೀರಾ? ಯಾಕಂತಂದ್ರೆ ಈಗ ಗೇಮ್ ಕೂಡ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ, ಒಗ್ಗಟ್ಟನ್ನ ಬಿಡಿಸ್ಬೇಕು ಅಂತ ಹೇಳಿದ್ದಾರೆ. ಈಗ ಆ ಒಂದು ಪೆಟ್ಟಿಗೆಯಲ್ಲಿ ಮಳ್ಕೋಬೇಕು ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ನೋಡೋಣ ಇಲ್ಲಿ ಯಾರು ಗೆಲ್ತಾರೆ, ಈ ವಾರದ ಕ್ಯಾಪ್ಟನ್ ಯಾರು ಆಗ್ತಾರೆ ಅಂತ ಅಂದ್ಬಿಟ್ಟು. ಸದ್ಯಕ್ಕೆ ಈ ಒಂದು ವಿಚಾರ ಏನಿತ್ತು, ಯಾವುದಕ್ಕೆ ಇಲ್ಲಿ ಮೇನ್ ಆಗಿ ಇವರು ಮೈನಸ್ ಮಾಡ್ಕೊಂಡ್ರು, ಈ ಒಂದು ಗೇಮ್ ಅಲ್ಲಿ ಏನಕ್ಕೆ ಸೋತ್ರು ಅಂತ ಅಂದ್ಬಿಟ್ಟು ಗೊತ್ತಾಯ್ತು ಅಷ್ಟೇ. ನಿಮಗೆ ಈ ಒಂದು ವಿಚಾರದ ಬಗ್ಗೆ ಇಲ್ಲಿ ಏನನ್ಸುತ್ತೆ? ಇಲ್ಲಿ ಕಾವ್ಯ ಅವ್ರು ಕೊಟ್ಟಿದ್ದ ಐಡಿಯಾ ಕಾರಣ ಆಯ್ತಾ, ಇಲ್ಲ ಅಂತಂದ್ರೆ ಅವ್ರಿಗೆ ಏನಾದ್ರು ಲಕ್ ಇರ್ಲಿಲ್ವಾ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.